ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ 16ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಯ್ತಾ ಅಂತ ನೀವು ಕೇಳಬಹುದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದ್ರೆ 16ನೇ ಕಂತು ಜೊತೆಗೆ 17ನೇ ಕಂತಿನ ಹಣದಲ್ಲಿ ಒಂದು ಬದಲಾವಣೆ ಅಂತ ಅಂದ್ರೆ ಏನಂತ ಅಂದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ, ಸೊ ಇದ್ರ ಬಗ್ಗೆ ಏನು ಹೊಸದಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನ ಇಲ್ಲಿ ಬಿಡುಗಡೆ ಮಾಡಬೇಕು. ಆದ್ರೆ 15ನೇ ತಾರೀಕು ಅಂತ ಅಂದ್ರೆ 14ನೇ ತಾರೀಕು ಎಂದು ಸಂಕ್ರಾಂತಿ ಹಬ್ಬದ ದಿನನೇ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಬಿಡುಗಡೆ ಮಾಡಲಿಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ಸರ್ಕಾರದ ಕಡೆಯಿಂದನೇ ಇವಾಗ ಒಂದು ಹೊಸ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಏನ್ ಹರಿದಾಡ್ತಾ ಇತ್ತು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ಸೊ ಹಾಗಾಗಿ ಅವರ ಜವಾಬ್ದಾರಿಯನ್ನ ಬೇರೆ ಒಬ್ಬ ಅಧಿಕಾರಿಗಳು ವಹಿಸ್ಕೋಬೇಕು, ಆ ನಂತರ ಹಣವನ್ನ ಜಮಾ ಮಾಡೋದಾಗಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಸರ್ಕಾರದ ಕಡೆಯಿಂದ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ 16ನೇ ಕಂತಿನ ಹಣವನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಸೊ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಎಲ್ಲರೂ ಕೂಡ ಕೇಳ್ತಾರೆ. ಯಾಕೆಂತಂದ್ರೆ 14ನೇ ತಾರೀಕಿಗೆ ಬಿಡುಗಡೆ ಮಾಡಬೇಕಾಗಿದ್ದಂತಹ ಹಣ 21ನೇ ತಾರೀಕು ಆದ್ರೂ ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸರ್ಕಾರದವರು ಆನ್ಸರ್ ಮಾಡ್ಲೇಬೇಕಲ್ವಾ. ಸೊ ಹಾಗಾಗಿ ಏನ್ ಆನ್ಸರ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಟೆಕ್ನಿಕಲ್ ಇಶ್ಯೂ ಇದ್ದಿದ್ರಿಂದ ನಾವು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಇಲ್ಲಿ ಒಂದು ಕಾರಣವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಬಟ್ ಸರ್ಕಾರದ ಕಡೆಯಿಂದ ಬಂದಿರೋ ಮಾಹಿತಿ ಏನಂತಂದ್ರೆ ಟೆಕ್ನಿಕಲ್ ಇಶ್ಯೂ ಇದ್ದಿದ್ರಿಂದ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಿದ್ರೆ ಯಾವಾಗ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ? ಸೊ ಎಲ್ಲರೂ ಕೂಡ ಕೇಳುವಂತಹ ಕಾಮನ್ ಪ್ರಶ್ನೆ. ಆಲ್ರೆಡಿ ಬಿಡುಗಡೆ ಆಗಿ ಎಷ್ಟು ದಿನಗಳು, ತಿಂಗಳೇ ಆಗ್ಬೇಕಾಗಿತ್ತು ಈ ಒಂದು ಹಣ, ಆದ್ರೆ ಇನ್ನೂ ಬಿಡುಗಡೆ ಆಗ್ಲಿಲ್ಲ. ಇವಾಗ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ರೆ ಇದೇ ತಿಂಗಳ ಅಂತಂದ್ರೆ ಜನವರಿ ತಿಂಗಳ ಕೊನೆಯ ವಾರದಲ್ಲಿ. ಸೊ ಕೊನೆಯ ವಾರದಲ್ಲಿ ಆಗ್ಲಿಲ್ಲ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಗ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಈ ತಿಂಗಳು ಬರೋದು ಡೌಟಾ ಅಂತ ನೀವು ಕೇಳಬಹುದು. ಹಾಗೇನಿಲ್ಲ, ಈ ಒಂದು ತಿಂಗಳ ಕೊನೆಯಲ್ಲಿ ಏನಾದ್ರೂ ಈ ಒಂದು ಟೆಕ್ನಿಕಲ್ ಇಶ್ಯೂ ಕ್ಲಿಯರ್ ಆಯ್ತು ಅಂತ ಅಂದ್ರೆ ನಿಮಗೆ ಈ ತಿಂಗಳ ಕೊನೆಯಷ್ಟರಲ್ಲಿ 16ನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ. ಒಂದ್ ವೇಳೆ ಇಶ್ಯೂ ಏನಾದ್ರೂ ಕಂಪ್ಲೀಟ್ ಸರಿ ಹೋಗ್ಲಿಲ್ಲ, ಸಾಲ್ವ್ ಆಗ್ಲಿಲ್ಲ ಅಂತ ಅಂದ್ರೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು 16 ಮತ್ತೆ 17ನೇ ಕಂತು ಏನ್ ಬಿಡುಗಡೆ ಮಾಡ್ಬೇಕಲ್ವಾ, ಸೊ ಎರಡು ಕಂತುಗಳ ಹಣವನ್ನ ಒಟ್ಟಿಗೆ ಸೇರಿಸಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ 16ನೇ ಕಂತಿನ ಹಣ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ಬಿಡುಗಡೆ ಆಗಿದೆ. ಇನ್ನೇನ್ ಡಿಬಿಟಿ ಮುಖಾಂತರ ಪುಷ್ ಆಗೋದು ಒಂದೇ ಬಾಕಿ ಅಂತ ಹೇಳಿದ್ರು. ಸೊ ಹಾಗೆ ಇವಾಗ 16ನೇ ಕಂತಿನ ಹಣ ನಮ್ಮ ಕೈಲೇ ಇದೆ ಅನ್ನೋ ರೀತಿ ಇವಾಗ ಅಂತಂದ್ರೆ ಡಿಬಿಟಿ ಒಂದು ಪುಷ್ ಆಗಿಲ್ಲ ಅಷ್ಟೇ. ಅದು ಹಣ ಬಂದಿದೆ ಅಂತ ಸರ್ಕಾರದವರು ಹೇಳಿದ್ದಾರೆ, ನಾವು ನೋಡಿಲ್ಲ, ನೀವು ನೋಡಿಲ್ಲ, ಬಟ್ ಹಣ ಬಂತು ಬಂದಿದೆ ಅಂತ ಹೇಳಿದ್ದಾರೆ. ಸೊ ನಂಬೋಣ, ಇರ್ಲಿ, ಬಂದಿದೆ ಅಂತಾನೆ ಅನ್ಕೊಳ್ಳೋಣ. ಸೊ ಅದು ಏನಂತಂದ್ರೆ ಇವಾಗ ಕೈಲಿದೆ ಅನ್ನೋ ಲೆಕ್ಕ. ಇನ್ನು 17ನೇ ಕಂತಿನ ಹಣವನ್ನ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡು ಕಂತಿನ ಹಣವನ್ನ ಒಟ್ಟಿಗೆ ಜಮಾ ಮಾಡ್ತೀವಿ, ಅಕಸ್ಮಾತ್ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಆಗ್ಲಿಲ್ಲ ಅಂತ ಅಂದ್ರೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಿಗೆ ಜಮಾ ಮಾಡ್ತಾರಾ ಅಥವಾ 16ನೇ ಕಂತಿನ ಹಣ ಫಸ್ಟ್ ಜಮಾ ಮಾಡ್ತಾರಾ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಈ ಒಟ್ಟಿನಲ್ಲಿ ಏನೇ ಆಗ್ಲಿ ಈ ಒಂದು 16ನೇ ಕಂತಿನ ಹಣಕ್ಕೋಸ್ಕರ ನಾವು ಈ ತಿಂಗಳ ಕೊನೆವರೆಗೂ ಕಾಯಲೇಬೇಕಾಗುತ್ತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಇನ್ನ 10-11 ದಿನ ಕಾಯ್ದ್ರೆ ಈ ಒಂದು ಹಣದ ಪರಿಸ್ಥಿತಿ ಏನು, ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಈ ತಿಂಗಳು ಬರುತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇದಾಗಿದೆ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.